ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ಅತ್ಯುತ್ತಮವಾದ ಮಾಹಿತಿಯೊಂದಿಗೆ, ಸರಳ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಹೌದು ಸ್ನೇಹಿತರೆ, ತಮ್ಮೆಲ್ಲರಿಗೂ ಉಪಯೋಗವಾಗುವಂತಹ ಅತ್ಯಂತ ಸರಳ ವಿಧಾನ. ಹೌದು, ನಮ್ಮ ಯಾವುದೇ ಕಷ್ಟಗಳಿಗೆ ಈ ಒಂದು ಸ್ನಾನದ ಮೂಲಕ ಪರಿಹಾರವನ್ನು ಕಾಣಬಹುದು. ಅದರಲ್ಲೂ ಮ್ಯಾನಿಫೆಸ್ಟೇಷನ್ ಬಾತ್ ನೀವು ಕೇಳಿರಬಹುದು. ನಾವು ಸ್ನಾನ ಮಾಡುವುದರ ಮೂಲಕ, ಮ್ಯಾನಿಫೆಸ್ಟೇಷನ್ ಮಾಡುವುದರ ಮೂಲಕ ನಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಕಷ್ಟಗಳಿಂದ ನಾವು ಹೊರಬರಬಹುದು. ಅದು ಅತ್ಯಂತ ಸರಳ ವಿಧಾನದಲ್ಲಿ. ಹೌದು ಸ್ನೇಹಿತರೆ, ಇವತ್ತಿನ ದಿನ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಸಾಮಾನ್ಯವಾಗಿ ಪ್ರತಿನಿತ್ಯ ಸ್ನಾನ ಮಾಡುವುದರಿಂದ ಮಾನಸಿಕವಾಗಿ, ದೈಹಿಕವಾಗಿ ಸ್ವಚ್ಛತೆಗೊಳ್ಳುವುದರ ಜೊತೆಗೆ ಹಾಗೂ ನಮ್ಮಲ್ಲಿ ಒಂದು ಉತ್ಸಾಹ, ಚೈತನ್ಯವನ್ನು ನೀಡುತ್ತದೆ ಸ್ನೇಹಿತರೆ. ಪ್ರತಿನಿತ್ಯ ಬೆಳಗ್ಗೆ ಏಳುವಾಗ ಈ ದಿನ ನೆಮ್ಮದಿಯಾಗಿರಲಿ, ಖುಷಿಯ ದಿನವಾಗಿರಲಿ ಎಂದು ಬಯಸುತ್ತೇವೆ. ಆದರೆ ಈ ದಿನ ನಾವು ಹೇಳುವ ರೀತಿಯಲ್ಲಿ ಸ್ನಾನದ ಸಮಯದಲ್ಲಿ ನೀವು ಈ ಒಂದು ವಿಧಾನವನ್ನು ಮಾಡೋದ್ರಿಂದ ನಿಮ್ಮ ಪ್ರತಿ ಇಚ್ಛೆ ಕೂಡ ಪೂರ್ಣಗೊಳ್ಳುತ್ತದೆ ಸ್ನೇಹಿತರೆ. ಯಾವುದೇ ವ್ಯಕ್ತಿ ತನ್ನ ಕೆಲಸದ ವಿಚಾರದಲ್ಲಿ ಉತ್ತಮ ಬದಲಾವಣೆ ಕಾಣಬೇಕು, ಹೊಸ ಕೆಲಸ ಹುಡುಕ್ತಾ ಇದ್ರೆ, ಅಥವಾ ಸಾಲದ ಸಮಸ್ಯೆ ಅಥವಾ ಆರ್ಥಿಕ ಹೊರಬರಬೇಕು ಅಂತ ಅಂದಾಗ, ಅಥವಾ ಮದುವೆ ಆಗ್ತಾ ಇಲ್ಲ, ವಿದ್ಯಾರ್ಥಿಗಳು ಕೂಡ ತಮ್ಮ ಎಜುಕೇಶನ್ ಅಲ್ಲಿ ತಾವು ಅಂದುಕೊಂಡ ರೀತಿಯಲ್ಲಿ ತಮ್ಮ ಗುರಿಯನ್ನು ಮುಟ್ಟಬೇಕು ಅಂದ್ರೆ, ಹಾಗೂ ಯಾವುದೇ ವ್ಯಕ್ತಿ ಉತ್ತಮವಾದ ಕೆಲಸವನ್ನು ಹುಡುಕ್ತಾ ಇದ್ರೆ ತಮ್ಮ ಇಷ್ಟವಾದಂತಹ ಕೆಲಸವನ್ನು ಪಡೆಯಲು ಈ ಒಂದು ವಿಧಾನವನ್ನು ಬಳಸಬಹುದು ಸ್ನೇಹಿತರೆ. ಇದು ಒಂದು ಚಮತ್ಕಾರಿ ಮ್ಯಾನಿಫೆಸ್ಟೇಷನ್ ಮೆಥಡ್ ಆಗಿದೆ. ಹೌದು, ಇದನ್ನು ಫಾಲೋ ಮಾಡೋದ್ರಿಂದ ಖಂಡಿತ ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತದೆ ಸ್ನೇಹಿತರೆ, ಏನೇ ಮಾಡುವ ಮೊದಲು ಈ ಒಂದು ಕೆಲಸದಿಂದ ನನಗೆ ಉತ್ತಮವಾದಂತಹ ರಿಸಲ್ಟ್ ಸಿಗುತ್ತದೆ ಹಾಗೂ ಸಕ್ಸಸ್ ದೊರೆಯುತ್ತದೆ ಎಂಬ ಒಂದು ನಂಬಿಕೆ ಇರಬೇಕು. ಕಠಿಣವಾದಂತಹ ನಂಬಿಕೆ ಪವಾಡವನ್ನೇ ಸೃಷ್ಟಿಸಬಲ್ಲದು ಸ್ನೇಹಿತರೆ. ಹೌದು, ನಾವು ಹೇಳುವ ಸ್ನಾನದ ಈ ಒಂದು ವಿಧಾನ ಅಥವಾ ತಂತ್ರವನ್ನು ನೀವು ಸರಿಯಾದ ರೀತಿಯಲ್ಲಿ ಮಾಡೋದ್ರಿಂದ ನಿಮ್ಮ ಮಾನಸಿಕ ಹಾಗೂ ದೈಹಿಕ ಸ್ಥಿತಿ ಉತ್ತಮವಾಗುತ್ತದೆ. ಆದರೆ ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಏಕೆಂದರೆ ಯಾವುದೇ ಕೆಲಸವು ಪೂರ್ಣವಾಗಿ ಫಲಕಾರಿಯಾಗಬೇಕು ಎಂದರೆ ಅದರ ಪೂರ್ಣ ಮಾಹಿತಿಯನ್ನು ತಿಳಿಯುವುದು ಕೂಡ ಅತ್ಯವಶ್ಯಕವಾಗಿರುತ್ತದೆ. ನಾವು ಅದಕ್ಕಾಗಿ ಈ ಒಂದು ಸ್ನಾನದ ಪರಿಹಾರ ಅಥವಾ ಮ್ಯಾನಿಫೆಸ್ಟೇಷನ್ ಬಾತನ್ನು ಮಾಡಲು ಕೆಲವೊಂದು ಪದಾರ್ಥಗಳನ್ನು ಬಳಸಬೇಕಾಗುತ್ತದೆ. ಅದರ ಜೊತೆಗೆ ನೀವು ಯಾವುದೇ ಹುಣ್ಣಿಮೆಯ ದಿನ ಅಥವಾ ಶುಕ್ರವಾರ ಅಥವಾ ಇದನ್ನು ಪ್ರತಿದಿನ ಕೂಡ ಮಾಡಬಹುದು. ಪ್ರತಿದಿನ ಆದಷ್ಟು 8 ಗಂಟೆಯ ಒಳಗೆ ಬೆಳಗ್ಗೆ ಈ ಒಂದು ಕೆಲಸವನ್ನು ನೀವು ಮಾಡಬೇಕಾಗುತ್ತದೆ. ಅದರಲ್ಲೂ ತಪ್ಪದೇ ಶುಕ್ರವಾರ ನಾವು ಹೇಳುವ ಈ ಒಂದು ಪರಿಹಾರವನ್ನು ನೀವು ಪ್ರತಿ ಶುಕ್ರವಾರ ಮಾಡುವುದರಿಂದ ನಿಮ್ಮ ಎಲ್ಲ ಇಚ್ಛೆಗಳು ಪೂರ್ಣಗೊಳ್ಳುತ್ತದೆ ಸ್ನೇಹಿತರೆ. ಹಾಗೂ ನಿರಂತರವಾಗಿ 1 ವಾರಗಳ ಕಾಲ ಮಾಡಿದರೆ ಆದಷ್ಟು ಬೇಗ ನಿಮ್ಮ ಎಲ್ಲ ಇಚ್ಛೆಗಳು ಪೂರ್ಣಗೊಳ್ಳುತ್ತದೆ ಸ್ನೇಹಿತರೆ. ಅಥವಾ ಪ್ರತಿನಿತ್ಯ ಈ ಒಂದು ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ಅಂದರೆ ತಿಂಗಳಿಗೆ ಒಮ್ಮೆಯಾದರೂ, ಅದರಲ್ಲೂ ಹುಣ್ಣಿಮೆ ದಿನ ಮಾಡುವುದರಿಂದ ನಿಮ್ಮ ಸುತ್ತಲೂ ಒಂದು ಪಾಸಿಟಿವ್ ವೈಬ್ಸ್ ಉಂಟಾಗುತ್ತದೆ ಸ್ನೇಹಿತರೆ. ಹಾಗೂ ಇದಕ್ಕಾಗಿ ನಿಮ್ಮ ಒಂದು ಇಚ್ಛೆ ಅಥವಾ ಗುರಿ ಅಥವಾ ನಿಮ್ಮ ಬಯಕೆಯನ್ನು ಸರಿಯಾಗಿ ನಿರ್ಧರಿಸಬೇಕು. ಹಾಗೂ ಮೊದಲನೆಯದಾಗಿ ಒಂದು ಚಿಕ್ಕ ಪಾತ್ರೆ ಅಥವಾ ಮಗ್ಗನ್ನು ತೆಗೆದುಕೊಂಡು ಅದರಲ್ಲಿ ನಾವು ಹೇಳುವಂತಹ ಈ ಒಂದು ಪದಾರ್ಥಗಳನ್ನು ಬೆರೆಸುತ್ತಾ ಹೋಗಿ. ಅಂದರೆ ಆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಮೊದಲನೆಯದಾಗಿ ಉಪ್ಪು, ಅಂದರೆ ದಪ್ಪ ಉಪ್ಪು ಹಾಗೂ ರೋಸ್ ಪೆಟಲ್ಸ್ ಅಥವಾ ಗುಲಾಬಿ ದಳ ಅಥವಾ ರೋಸ್ ವಾಟರ್ ಆದರೂ ಕೂಡ ಬೆರೆಸಬಹುದು. ಅದರ ಜೊತೆ ಭೀಮಸೇನ ಕರ್ಪೂರ ಹಾಗೂ ದಾಲ್ಚಿನ್ನಿ ಪೌಡರ್ ಅಥವಾ ಚಕ್ಕೆಯ ಪೌಡರ್ ಹಾಗೂ 1 ಚಮಚ ಹಾಲನ್ನು, ಇಷ್ಟನ್ನು ಆ ಒಂದು ನೀರಿಗೆ ಬೆರೆಸಿ ನಂತರ ಈ ಒಂದು ಮಿಶ್ರಣವನ್ನು ನಿಮ್ಮ ಕೈಯಲ್ಲಿ ಹಿಡಿದು ನಿಮ್ಮ ಇಚ್ಛೆ ಹಾಗೂ ನಿಮ್ಮ ಪ್ರಾರ್ಥನೆಯನ್ನು ಹೇಳಬೇಕಾಗುತ್ತದೆ. ಹಾಗೂ ಈ ಒಂದು ಪದಾರ್ಥಗಳನ್ನು ನೀರಿನಲ್ಲಿ ಬೆರೆಸುವುದರಿಂದ ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವಿಟಿ ರಿಮೂವ್ ಮಾಡುತ್ತದೆ, ನಿಮ್ಮಲ್ಲಿರ್ತಕ್ಕಂಥ ಒಂದು ನೆಗೆಟಿವಿಟಿಯನ್ನು ತೆಗೆಯುತ್ತದೆ. ಹಾಗೂ ರೋಸ್ ವಾಟರನ್ನು ಬಳಸುವುದರಿಂದ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಐಷಾರಾಮಿ ಜೀವನವನ್ನು ಪಡೆಯಬಹುದು. ಅಷ್ಟೇ ಅಲ್ಲದೆ ಅರಿಶಿಣವನ್ನು ಬಳಸುವುದರಿಂದ ನಿಮ್ಮ ಯಾವುದೇ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗ್ತಾ ಇದ್ರೆ ಆ ಎಲ್ಲ ಅಡೆತಡೆಗಳು ಮಾಯವಾಗುತ್ತದೆ. ಹಾಗೂ ಹಾಲನ್ನು ಬೆರೆಸುವುದರಿಂದ ನಿಮ್ಮ ಮಾನಸಿಕ ಒತ್ತಡ ಕಡಿಮೆಯಾಗುತ್ತಾ ಹೋಗುತ್ತದೆ. ಹಾಗೂ ನಿಮ್ಮಲ್ಲಿ ಒಂದು ರೀತಿಯ ಕಾನ್ಫಿಡೆನ್ಸ್ ಬರಲು ಆರಂಭವಾಗುತ್ತದೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತಾ ಹೋಗುತ್ತದೆ ಸ್ನೇಹಿತರೆ. ಈ ಎಲ್ಲ ಪದಾರ್ಥಗಳು ಅತ್ಯಂತ ವಿಶೇಷವಾದಂತಹ ಪದಾರ್ಥಗಳು. ಈ ಎಲ್ಲ ಪದಾರ್ಥಗಳ ಮಿಶ್ರಣವನ್ನು ನೀವು ನೀರಿನಲ್ಲಿ ಬೆರೆಸಿ ಆ ಒಂದು ನೀರನ್ನು ನೀವು ಸ್ನಾನ ಮಾಡುವ ಬಕೆಟಿಗೆ ಅಥವಾ ಸ್ನಾನದ ನೀರಿಗೆ ಬೆರೆಸಿ ಪ್ರತಿನಿತ್ಯ ಸ್ನಾನ ಮಾಡುವುದರಿಂದ ಅಥವಾ ತಿಂಗಳಿಗೆ ಒಮ್ಮೆಯಾದರೂ ಈ ಒಂದು ರೀತಿಯಲ್ಲಿ ನಾವು ಹೇಳುವ ರೀತಿಯಲ್ಲಿ ಸ್ನಾನವನ್ನು ಮಾಡುವುದರಿಂದ ನಿಮ್ಮ ಎಲ್ಲ ಇಚ್ಛೆಗಳು, ಬಯಕೆಗಳು ಪೂರ್ಣಗೊಳ್ಳುತ್ತಾ ಹೋಗುತ್ತದೆ ಸ್ನೇಹಿತರೆ. ಹಾಗೂ ಈ ಎಲ್ಲ ಪದಾರ್ಥಗಳ ಮಿಶ್ರಣ ಮಾಡಿರುವಂತಹ ನೀರನ್ನು ನಿಮ್ಮ ಬಲಗೈನ ಬೆರಳಿನಿಂದ ಚೆನ್ನಾಗಿ ಕೈಯಾಡಿ, ಕ್ಲಾಕ್ ವೈಸ್ ರೀತಿಯಲ್ಲಿ ಕೈಯಾಡುತ್ತಾ ನಿಮ್ಮ ಇಚ್ಛೆಗಳು, ನಿಮ್ಮ ಇಷ್ಟಗಳು ಎಲ್ಲವನ್ನು ಈ ಒಂದು ನೀರಿಗೆ ಹೇಳುತ್ತಾ ಹೋಗಿ. ನಂತರ ನಿಮ್ಮ ಇಚ್ಛೆಯನ್ನು ಪ್ರೆಸೆಂಟ್ ಟೆನ್ಸಿನಲ್ಲಿ, ಅಂದರೆ ಪ್ರಸ್ತುತವಾಗಿ ಆ ಒಂದು ನಿಮ್ಮ ಇಚ್ಛೆ ನೆರವೇರಿದೆ ಎಂದು ಭಾವಿಸಿಕೊಳ್ಳುತ್ತಾ ಸ್ನಾನವನ್ನು ಮಾಡಬೇಕಾಗುತ್ತದೆ. ನಿಮ್ಮ ಇಚ್ಛೆ ಅಥವಾ ನಿಮ್ಮ ಗುರಿ ಪೂರ್ಣಗೊಂಡಾಗ ಯಾವ ರೀತಿಯಾಗಿ ನೀವು ವರ್ತಿಸುತ್ತೀರೋ ಆ ಒಂದು ಖುಷಿ, ಆ ಒಂದು ಸಂತೋಷವನ್ನು ಅನುಭವಿಸುತ್ತಾ ನೀವು ಸ್ನಾನ ಮಾಡಬೇಕು.
ಇದರಿಂದಾಗಿ ನಿಮ್ಮ ಮನಸ್ಸು ಶಾಂತಗೊಳ್ಳುತ್ತದೆ ಹಾಗೂ ಈ ರೀತಿಯಾದಂತಹ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಇಚ್ಛೆ ಪೂರ್ಣಗೊಳ್ಳಲು ಹಾಗೂ ನೀವು ಗುರಿಯನ್ನು ಮುಟ್ಟಲು ಚಾಲನೆಯನ್ನು ನೀಡಿದಂತಾಗುತ್ತದೆ ಸ್ನೇಹಿತರೆ. ಹೌದು, ಆದರೆ ಮಾಡುವಾಗ ಈ ಒಂದು ಸಂದರ್ಭಗಳಲ್ಲಿ ನೀವು ಯಶಸ್ಸಿನ ಖುಷಿಯನ್ನು ಅನುಭವಿಸಬೇಕಾಗುತ್ತದೆ ಹಾಗೂ ಸ್ನಾನ ಮಾಡುವಾಗ ಯಾವುದೇ ಕಾರಣಕ್ಕೂ ನಿರಾಶವಾದರಾಗಿ, ಮಂಕಾಗಿ, ಬೇಜಾರಾಗಿ ಸ್ನಾನ ಮಾಡಬಾರದು. ಇದರಿಂದ ಆ ಇಡೀ ದಿನ ನಿಮಗೆ ಅಶುಭವಾಗಿರುತ್ತದೆ ಹಾಗೂ ಇದರಿಂದ ಅಂದರೆ ನೀವು ನಿರಾಶವಾದಿಯಾಗಿ ಸ್ನಾನ ಮಾಡುವುದರಿಂದ ಆ ದಿನ ಪೂರ್ತಿ ನಿಮಗೆ ಉಲ್ಲಾಸದಿಂದ ಇರಲು ಸಾಧ್ಯವಾಗುವುದಿಲ್ಲ ಹಾಗೂ ನಿಮ್ಮಲ್ಲಿರ್ತಕ್ಕಂಥ ಒಂದು ನಕಾರಾತ್ಮಕತೆ ತೆಗೆದು ಒಂದು ಹೊಸ ಚೈತನ್ಯ, ಒಂದು ಉಲ್ಲಾಸ ಬರಬೇಕು ಅಂದರೆ ನೀವು ಖಂಡಿತವಾಗಿಯೂ ನಾವು ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಸ್ನಾನದ ರೆಮಿಡಿಯನ್ನು, ಸ್ನಾನದ ಪರಿಹಾರವನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಯಶಸ್ಸನ್ನು ಕಾಣಬಹುದು ಸ್ನೇಹಿತರೆ. ಈ ಒಂದು ಸ್ನಾನವನ್ನು ಪ್ರತಿನಿತ್ಯ ಮಾಡಲು ಸಾಧ್ಯವಿಲ್ಲ ಎಂದರೆ ತಿಂಗಳಿಗೆ ಒಮ್ಮೆಯಾದರೂ ಅಥವಾ 15 ದಿನಗಳಿಗೆ ಒಮ್ಮೆಯಾದರೂ ಪ್ರಯತ್ನಿಸಿ. ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆಗಳನ್ನು ನೀವು ಕಾಣುತ್ತಾ ಹೋಗುತ್ತೀರಿ ಸ್ನೇಹಿತರೆ. ಅತ್ಯಂತ ಸರಳವಾಗಿರುವ ಈ ಒಂದು ಸ್ನಾನದ ಪರಿಹಾರ ಅಥವಾ ಸ್ನಾನದ ಮ್ಯಾನಿಫೆಸ್ಟೇಷನ್ ಬಾತ್ ಎಂಬುದನ್ನು ಅತ್ಯಂತ ಸರಳವಾಗಿ ಎಲ್ಲರೂ ಕೂಡ ಮಾಡಬಹುದು. ವಿದ್ಯಾರ್ಥಿಗಳು ಅಥವಾ ವಯಸ್ಕರರು ಅಥವಾ ಯಾರಾದರೂ ಗಂಡು ಹೆಣ್ಣು ಯಾರಾದರೂ ಕೂಡ ಈ ಒಂದು ಪರಿಹಾರವನ್ನು ಮಾಡಬಹುದು. ಸರಳವಾಗಿರುವ ಈ ಒಂದು ಪರಿಹಾರ ನಿಮ್ಮ ಜೀವನದಲ್ಲಿ ಅಗಾಧವಾದಂತಹ ಒಂದು ಬದಲಾವಣೆಯ ಜೊತೆ ಒಂದು ಉತ್ತಮ ಫಲವನ್ನು ಕೂಡ ಖಂಡಿತವಾಗಿ ನೀಡುತ್ತದೆ ಸ್ನೇಹಿತರೆ. ಹೌದು, ಇವತ್ತಿನ ದಿನ ಹೇಳಿರುವಂತಹ ಈ ಒಂದು ಸರಳ ಮಾಹಿತಿ ತಮ್ಮೆಲ್ಲರಿಗೂ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿಯಾದಂತಹ ಇನ್ನಿತರ ಹಲವಾರು ಆಧ್ಯಾತ್ಮಿಕ ಹಾಗೂ ಉಪಯುಕ್ತ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.